ಗಂಟೈತೆ ನಾನು ಈ ಸಮಯದಲ್ಲಿ ಇನ್ನೊಂದು ವಿಷಯನ ನೆನ್ಪು ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಜೀ ಕನ್ನಡದಲ್ಲಿ ನನ್ನ ಮೊದಲನೇ ಸೀರಿಯಲ್ ಮೊದಲು ಮೇನ್ ಲೀಡ್ಸ್ ಅದರಲ್ಲಿ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿದ್ದು. ಮತ್ತೆ ನಾನು ಜೀ ಕನ್ನಡದಲ್ಲೇ ಆ್ಯಕ್ಟ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದಿಲ್ಲ. ಸೊ ಸ್ಟಾರ್ಟ್ ಆದಾಗ ಡೆಫಿನೆಟ್ಲಿ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟೊಂದು ಸೂಪರ್ ಹಿಟ್ ಆಗುತ್ತೆ ಈ ಸೀರಿಯಲ್ ಅಂತ. ಆ್ಯಂಡ್ ದಿಸ್ ರಾಧಾ ಕಲ್ಯಾಣ ಅನ್ನೋದು ನನಗೆ ಕಂಪ್ಲೀಟ್ ಆಗಿ ಲೈಫ್ ಕೊಟ್ಟಿದೆ. 6 ವರ್ಷ ಆದ್ರೂ ಅಂತಂದ್ರೆ ದಿಸ್ ಇಸ್ ಕನ್ನಡಕ್ಕೆ ಡೆಫಿನೆಟ್ಲಿ ಥ್ಯಾಂಕ್ ಯು ಹೇಳಕ್ಕೆ ಮಮ್ಮಿ ಹೊಸಿದ್ದಾಗ ಪೇಸ್ ತೋರಿಸು, ಫೋಟೋ ಇಬ್ರದೂ ಪೇಸ್ ತೋರಿಸ್ರಿ ಬೇಗ, ಅಪ್ಪ ನೋಡ್ತೈತೆ. ಹೆಲಿಕಾಪ್ಟರ್ ಶಾಟ್ ಇಂಟ್ರೊಡ್ಯೂಸ್ ಮಾಡಿದಂತ ರಾಧಾ ಕಲ್ಯಾಣ ಎಲ್ಲಕ್ಕಿಂತ ಹೆಚ್ಚಾಗಿ ದುಬೈಗೆ ಹೋಗಿ ಚಿತ್ರೀಕರಣ ಮಾಡಿದಂತ ಒಂದು ಧಾರಾವಾಹಿ. ಯಾಕಂದ್ರೆ ಮಳೆ ಬರ್ತದೆ ಫಸ್ಟ್ ಹಾಕೊಂಡ ಉರಿತದೆ. ತಿನ್ಲಿ ಬಿಡಲಿ, ನೀನ್ ಕುಡಿಯಲ್ವಾ? ಹಂಗೆ ನೋಡಿ, ನಾವು ಆಗಿರೋದು ಕಾಣೋದಿಲ್ಲ. ಹಾಕ್ಬಿಟ್ಟಿರೋದು ಇದ್ರೆ ಅಪ್ಪ ಹಾಕಲ್ಲ. ನಾಯಿಗಳು ಕಿತ್ತಾಡಂಗತ್ತವೆ. ನಾಯಿಗಳ ಕಡೆ ಅಲ್ಲ, ನಾಯಿಗಳ ಕಡೆ ನಾಯಿಗಳು ಕಿತ್ತಾಡ್ತಾವಲ್ಲ. ಸುಮ್ಮನೆ ಕೂದಮ್ಮ ಉಗ್ರ ಬಣ್ಣ ಎಲ್ಲ ಹೋಯ್ತು ಮಮ್ಮಿದು. ಮಕ್ಕಳ ಮೇಲೆ ಯಾರು ಹೇಳ್ತೀನಿ ಇನ್ನೊಂದು ಕಡೆ ಸಾಯಿಗಳು ಕಿತ್ತವೆ ನಾಯಿಗಳು ಕಿತ್ತಾಡ್ತವೆ. ಅದೆಲ್ಲ ಓದ್ತಾವಲ್ಲ ಬೀದಿಗೆ ನಾಯಿಗಳು, ಬೀದಿಗೆ ನಾಯಿಗಳೇ ಕಡೆ ಕುದ್ದಾಡ ನೀನು ನಾಯಿಗಳಿಲ್ಲ, ಹಂಗೆ ಆಗೋದು. ತಿನ್ಕೊಬಿಟ್ರ ಎಲ್ಲ ಕಾಣಿಸ್ತಾನೆ ಅದು. ಗಜ್ಜಿ ನಾಯಿಗಳ ಆಗಲ್ಲ, ಹಂಗಾಗ್ತವೆ. ಗಜ್ಜಿ ನಾಯಿಗಳಿಂದ ಕಡೆ